ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹತ್ ಕರ್ಮಗಳು ನಿಮ್ಮ ದೇಹ ಮನಗಳಿಂದ ಹೊರಹೊಮ್ಮಲಿ. ನಿಮ್ಮ ಮಾಂಸಖಂಡ ನರವ್ಯೂಹಗಳು ಮಹತ್ ಕರ್ಮದಲ್ಲಿ ತೊಡಗಲಿ. ಆದರೆ ಒಳಗೆ ತಿಳಿದುಕೊಂಡಿರಿ, ಇದ್ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ಇದ್ಯಾವುದನ್ನು ನಾನು ಮಾಡ್ತಾ ಇಲ್ಲ. ಇದನ್ನು ನಾವು ಅನಾಸಕ್ತಿ ಎಂದು ಹೇಳ್ತೇವೆ. ಇನ್ನೊಂದು ಮಾತು ನಿನ್ನೆ ಸ್ವಾಮೀಜಿ ಹೇಳಿದರು, ನಮ್ಮ ಚಾರಿತ್ರ್ಯ ದೃಢ ಆಗಬೇಕು. ಅದು ಹೇಗೆ ಆಗುತ್ತೆ? ಸಂಸ್ಕಾರಗಳು ಪ್ರಬಲ ಆಗ್ತಾ ಆಗ್ತಾ ಚಾರಿತ್ರ್ಯ ನಿರ್ಮಾಣ ಆಗುತ್ತೆ ಅಥವಾ ದೃಢ ಆಗುತ್ತೆ. ಹೇಗೆ ಸಂಸ್ಕಾರಗಳು ಪ್ರಬಲ ಆಗುವುದು? ನಾವು ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಭಾವನೆ, ಒಳ್ಳೆಯ ಕಾರ್ಯ ಮಾಡ್ತಾ 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 ಅದು ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ತಮ್ಮ ಒಂದು ಗುರುತನ್ನು ಬಿಟ್ಟು ಹೋಗುತ್ತವೆ, ಅಥವಾ ಮನಸ್ಸು ಎಂಬ ಸರೋವರದಲ್ಲಿ ಸಾತ್ವಿಕ ಅಲೆಗಳನ್ನು ಎಬ್ಬಿಸಿ ಹೋಗುತ್ತವೆ. ಆ ಅಲೆಗಳು ಬಹಳ ಕೆಲಸ ಮಾಡ್ತಾ ಇರುತ್ತವೆ. ಅವು ದಿನೇ ದಿನೇ ಪ್ರಬಲ ಆಗ್ತಾ ಇರುತ್ತವೆ. ಅವುಗಳು ಎಷ್ಟು ಸ್ಟ್ರಾಂಗ್ ಇರುತ್ತವೆ ಅಂದರೆ ಅವು ನಮ್ಮ ಮುಂದಿನ ಜೀವನದ ಘಟನೆಗಳನ್ನು ರೆಡಿ ಮಾಡುತ್ತವೆ. ನಮ್ಮ ಸಂಸ್ಕಾರಗಳು ಎಂತಹವುಗಳೋ ಅದಕ್ಕೆ ತಕ್ಕಂತೆ ನಮ್ಮ ಮುಂದಿನ ಜೀವನದ ದಾರಿ ತೆರೆಯುತ್ತಾ ಹೋಗುತ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಯಾವಾಗ ನಾವು ಒಳಿತಿನಲ್ಲಿ ಎಷ್ಟರ ಮಟ್ಟಿಗೆ ನೆಲೆ ನಿಂತು ಬಿಡ್ತೇವೆ, ದೃಢ ಆಗ್ತೇವೆ ಅಂದರೆ ನಮಗೆ ಯಾವ ಕೆಡುಕು ಕಾಣಿಸಲ್ಲ, ಯಾವ ಕೆಡುಕು ಕೇಳಿಸುವುದಿಲ್ಲ. ನಾವು ಪ್ರಯತ್ನ ಮಾಡಿದರೂ ಕೂಡ ಕೆಟ್ಟ ಮಾತನಾಡಲಿಕ್ಕಾಗಲ್ಲ, ನಾವು ಪ್ರಯತ್ನಿಸಿದರೂ ಕೆಟ್ಟ ಕೆಲಸ ಮಾಡಲಿಕ್ಕಾಗಲ್ಲ. ಏಕೆ? ಇವನು ಸಂಸ್ಕಾರಗಳ ಕೈಯಲ್ಲಿನ ಒಂದು ಯಂತ್ರ ಮಾತ್ರ. ಒಂದು ದುಷ್ಟ ಸಂಸ್ಕಾರಗಳು ಅಥವಾ ಸತ್ಸಂಸ್ಕಾರಗಳು. ಈಗ ಇವನ ಚಾರಿತ್ರ್ಯ ನಿರ್ಮಾಣ ಆಗಿದೆ ಎಂದು ಅರ್ಥ. ಸ್ವಾಮೀಜಿ ಭಗವದ್ಗೀತೆಯ ಆ ಶ್ಲೋಕವನ್ನು ಉದ್ಧರಿಸಿ ಹೇಳ್ತಾರೆ, ಒಂದು ಆಮೆ ಇರುತ್ತೆ, ಅದು ತನ್ನ ಕೈಕಾಲು, ಮುಖ, ಬಾಲ ಇವನ್ನು ಹೊರಕ್ಕೆ ಚಾಚಿ ನೀರಿನಲ್ಲಿ ತುಂಬ ಸಹಜವಾಗಿ ಆನಂದದಿಂದ ಈಜ್ತಾ ಇರುತ್ತೆ. ನಾವು ನೋಡಿದ್ದೇವಲ್ವ, ಅದು ಬಹಳ ಸಹಜವಾಗಿ ಇರುತ್ತೆ. ಆದರೆ ಅಪಾಯದ ಸಂದರ್ಭ ಬರಲಿಕ್ಕಿಲ್ಲ, ಅದು ಏನು ಮಾಡುತ್ತೆ? ತನ್ನ ಕೈಕಾಲು, ಬಾಲ, ಮುಖವನ್ನು ತಕ್ಷಣ ಒಳಕ್ಕೆ ಎಳೆದುಕೊಂಡು ಬಿಡುತ್ತೆ. ಆಮೇಲೆ ನೀವು ಅದರ ಬೆನ್ನ ಮೇಲೆ ಎಷ್ಟು ಬೇಕಿದ್ರೂ ಹೊಡೀರಿ, ಅದು ಹೊರಕ್ಕೆ ಬರಲ್ಲ. ಅಪಾಯ ಯಾವುದು ಅಂತ ಗುರುತಿಸುವ ಶಕ್ತಿ ಇದೆ ಆಮೆಗೆ, ಮತ್ತು ಆ ಅಪಾಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಉಪಾಯ ಗೊತ್ತಿದೆ. ಹೀಗೆ ನಾವು ಇಂದ್ರಿಯ ಜಗತ್ತಿನಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಮನಸ್ಸಿನ ಮೂಲಕ ಬಹಳ ನಾರ್ಮಲ್ ಆಗಿ ವ್ಯವಹರಿಸ್ತಾ ಇರ್ತೇವೆ. ಅಪಾಯದ ಸಂದರ್ಭ ಬರಲಿಕ್ಕಿಲ್ಲ, ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಕೆಟ್ಟದನ್ನು ನೋಡಬೇಡ, ಓ ಮನಸ್ಸೇ ಕೆಟ್ಟದನ್ನು ಯೋಚಿಸಬೇಡ. ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಂಡಿತಲ್ಲ, ಹಾಗೆ ನಾವು ನಮ್ಮ ಇಂದ್ರಿಯ ಮನಸ್ಸನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು. ಯಾವಾಗ ನಾವು ಇದನ್ನು ಮಾಡಬಲ್ಲೆವೋ ಆಗ ನಮ್ಮ ಚಾರಿತ್ರ್ಯ ಎಸ್ಟಾಬ್ಲಿಷ್ಡ್, ದೃಢವಾಗಿದೆ ಅಥವಾ ನಿರ್ಮಾಣವಾಗಿದೆ ಎಂದು ಅರ್ಥ. ಯಾವಾಗ ನಾವು ಅನಾಸಕ್ತಿಯಿಂದ ಕೂಡಿ ಕರ್ಮವನ್ನು ಮಾಡುತ್ತೇವೆಯೋ ಆಗ ಅದು ಮನಸ್ಸಿನ ಮೇಲೆ ಅಷ್ಟು ಸಂಸ್ಕಾರವನ್ನು ಉಂಟು ಮಾಡಲ್ಲ.
ಇದು ಹೇಗೆ ಅಂದರೆ, ನಾವು ಒದ್ದೆ ನೆಲದ ಮೇಲೆ ನಡೆದುಕೊಂಡು ಹೋದರೆ ಎಷ್ಟು ಚೆನ್ನಾಗಿ ನಮ್ಮ ಹೆಜ್ಜೆ ಗುರುತು ಬರುತ್ತೆ. ಅದನ್ನು ಅಳಿಸಿ ಹಾಕುವುದು ಕಠಿಣ ಇದೆ. ಅದೇ ಒಣಗಿದ ನೆಲದ ಮೇಲೆ ನೀವು ನಡೆದುಕೊಂಡು ಹೋಗಿ ಏನು ಅಂಥ ಹೆಜ್ಜೆ ಗುರುತು ಬರಲ್ಲ. ಗಾಳಿಗೆ ಧೂಳಿ ಎದ್ದರೆ ಆ ಗುರುತೂ ಹೊರಟು ಹೋಗುತ್ತೆ. ಆಸಕ್ತಿಯಿಂದ ಅಟ್ಯಾಚ್ಡ್ ಆಗಿ ಕೆಲಸ ಕಾರ್ಯ ಮಾಡುವುದು ಒದ್ದೆ ನೆಲದಲ್ಲಿ ನಡೆಯುವ ಹಾಗೆ. ಸ್ಟ್ರಾಂಗ್ ಸಂಸ್ಕಾರಗಳು, ಪ್ರಬಲ ಸಂಸ್ಕಾರಗಳು ನಿರ್ಮಾಣ ಆಗತ್ವೆ. ನಾಳೆ ಅಪಾಯ ಕಾದಿದೆ. ಅನಾಸಕ್ತಿಯಿಂದ ಕೆಲಸ ಕಾರ್ಯ ಮಾಡುವುದು ಒಣಗಿದ ನೆಲದ ಮೇಲೆ ನಡೆದ ಹಾಗೆ, ಅಲ್ಲಿ ಅಂಥ ಸಂಸ್ಕಾರಗಳು ನಿರ್ಮಾಣ ಆಗಲ್ಲ. ನಮಸ್ಕಾರ.